ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಇನ್ಫಾರ್ಮೇಷನ್ ಕೂಡ ಕೊಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಒಂದು ಪೆಟಲ್ಸ್ಗಳು ಸೇಲ್ಗೆ ಕೂಡ ಇದೆ. ಅಂದರೆ ಈಗ ನೀವು ಬಟ್ಟೆ ತಂದು ಕಟ್ ಮಾಡಿ ಅದನ್ನು ನೀವು ಗಾರ್ಲ್ಯಾಂಡ್ ಮಾಡೋದಕ್ಕಿಂತ ಈ ರೀತಿ ಪೆಟಲ್ಸು ರೆಡಿ ಸಿಗುತ್ತೆ. ಅವು ಡಿಸೈನ್ ಮೇಲೆ ಡಿಪೆಂಡ್ಸ್ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಇದಕ್ಕೆ ಡಬ್ಲ್ಯೂ ಶೇಪ್ ಅಂತ ಹೇಳ್ತಾರೆ. ಈಗ ನಾನಿವತ್ತು ಮಾಡಿ ತೋರಿಸ್ತಾ ಇರೋವಂಥ ಡಿಸೈನ್ ಕೂಡ ಇದೇ ಒಂದು ಶೇಪಲ್ಲಿ ಮಾಡೋ ಅಂಥದ್ದು. ಸೊ ಇದ್ರದ್ದು ಪ್ರೈಸ್ ಬಂದು ಡಬ್ಲ್ಯೂ ಶೇಪ್ ಇರೋವಂಥ ಪ್ರೈಸ್ ಬಂದು 1 kg 800 rupees ಇರುತ್ತೆ. ಹಾಗೆ ಈ ರೀತಿ ಓವೆಲ್ ಶೇಪ್ ಇರುತ್ತಲ್ಲ, ಈ ಥರ ಓವೆಲ್ ಶೇಪ್ ಆಗಲಿ ಅಥವಾ ಈ ರೀತಿ ಡೈಮಂಡ್ ಶೇಪ್ ಆಗಲಿ, ಇದು ಯಾವುದೇ ರೀತಿ ಆದ್ರೂ ಹತ್ತಿರ 1100 rupees per kg ಇರುತ್ತೆ. ನೀವು 1 kgಯಲ್ಲಿ ತುಂಬ ಗಾರ್ಲ್ಯಾಂಡ್ಸ್ಗಳನ್ನ ಮಾಡ್ಬೋದು. ಹಾಗೆ ಅದನ್ನು ಮಾಡಿ ಕೂಡ ಸೇಲ್ ಕೂಡ ಮಾಡ್ಬೋದು. ಬನ್ನಿ ಹಾಗಾದರೆ ಇವತ್ತು ಗಾರ್ಲ್ಯಾಂಡು ಯಾವುದು ಡಿಸೈನ್ ಅಂತ ನೋಡಿದ್ರಲ್ಲ, ಆ ಒಂದು ಡಿಸೈನಲ್ಲಿ ಮಾಡ್ತಾಯಿದ್ದೀನಿ. ನೀವು ಇದನ್ನೆಲ್ಲ ಹೊರಗಡೆ ತೊಗೋತೀನಿ ಅಂದರೆ ತುಂಬ ಜಾಸ್ತಿನೇ ರೇಟ್ ಇರುತ್ತೆ. ನೀವು ಹೊರಗಡೆಕ್ಕಿಂತನೂ ಅರ್ಧಕ್ಕೆ ಅರ್ಧ ಕಡಿಮೆ ರೇಟು ಅಲ್ಲೇ ನಾವು ಮಾಡ್ಕೋಬೋದು. ಇದು ಒಂದು ಬ್ಯಾಕ್ ಡ್ರಾಪ್ ಡಿಸೈನ್ ಆಗಿರೋದ್ರಿಂದ ನೀವು ಒಂದೇ ಲೆವೆಲಲ್ಲೇ ಇಟ್ಕೊಳ್ಳೋಕ್ಕಾಗಲ್ಲ. ಕೌಂಟಿಂಗ್ ಇಟ್ಕೊಳ್ಳಿ. ಕೌಂಟಿಂಗ್ ಇದ್ದರೆ ನಿಮಗೂ ಕೂಡ ಒಂದೇ ಲೆವೆಲಲ್ಲಿ ಇರುತ್ತೆ. ಅಂದರೆ ಒಂದು ಸ್ವಲ್ಪ ಡಿಫ್ರೆನ್ಸ್ ಆಗಿ ಆ ಥರ ಏನೂ ಕಾಣಿಸಲ್ಲ. ನೋಡಿ, ಸ್ಟಾರ್ಟಿಂಗಲ್ಲಿ ನಾನು ಇಷ್ಟು ಥ್ರೆಡ್ನ ಮಾತ್ರ ಇಟ್ಕೋತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಇಷ್ಟು ಥ್ರೆಡ್ ಇಟ್ಕೋತಾ ಇದ್ದೀನಿ. ಯಾಕಂದರೆ ಇದು ಫಸ್ಟು ಸೆಂಟರಲ್ಲಿ ಒಂದು ಸ್ಟೆಪ್ ಬರುತ್ತಲ್ಲ, ಗಾರ್ಲ್ಯಾಂಡಲ್ಲಿ ಇವಾಗ ವೇರಿಯೇಷನಲ್ಲಿ ಇರುತ್ತೆ. ಸೊ ಫಸ್ಟು ಸ್ಟೆಪ್ ಏನಿರುತ್ತಲ್ಲ ಸೆಂಟರಲ್ಲಿ, ಆ ಒಂದು ಸ್ಟೆಪ್ಗೆ ಇದನ್ನು ಹಾಕ್ಕೋತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಶುರು ಮಾಡೋಣ. ನೋಡಿ, ಈಗ ನಾನು ಈ ರೀತಿ ಬೆಲ್ ತೊಗೊಂಡಿದ್ದೀನಿ. ಇದೆಲ್ಲ ತುಂಬ ಕಡಿಮೆ ರೇಟಿಗೆ ನಿಮಗೆ ಮಾರ್ಕೆಟಲ್ಲಿ ಅವೈಲೇಬಲ್ ಇರುತ್ತೆ. 4 rupees per ಬೆಲ್ ಬರುತ್ತೆ ನಿಮಗೆ. ನೋಡಿ, ಈ ರೀತಿ ಬೆಲ್ನ ನಾನು ಕಟ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ನಮಗೆ ಹ್ಯಾಂಗಿಂಗ್ ಥರ ಬರಬೇಕು. ನೀವು ಬೆಲ್ಲಾದರೂ ಕಟ್ಬೋದು ಅಥವಾ ಬೇರೆ ಒಂದು ರೀತಿ ಕುಚ್ಚು ಬರುತ್ತಲ್ವ, ಅದನ್ನು ಕೂಡ ಕಟ್ಕೋಬೋದು ನಿಮ್ಮ ಅವೈಲೇಬಲ್ ಇಲ್ಲ ಅಂದರೆ. ಬಟ್ ಬೆಲ್ ಹಾಕ್ಕೊಂಡ್ರೆ ನಿಮಗೆ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ಗೆ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ನಾನು ಇದನ್ನೇ ಹಾಕ್ತಾಯಿದ್ದೀನಿ. ಇಲ್ಲ ಅಂದರೆ ಲೋಟಸ್ದು ಮೊಗ್ಗು ಥರ ನಾನು ಮನೇಲಿ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ. ಅದನ್ನು ಕೂಡ ನೀವು ಹಾಕ್ಕೋಬೋದು. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಇವತ್ತು ಬೆಲ್ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಹಾಗಿದ್ರೆ ಇವಾಗ ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಈ ಥರ ಗ್ರೀನ್ ಕಲರ್ದು 5 ಪೆಟಲ್ಸ್ನ ಹಾಕೋತಾ ಇದ್ದೀನಿ. ಇದು ಬಂದು 3 ಇಂಚಸಲ್ಲಿ ಕಟ್ ಮಾಡಿಕೊಂಡು ಈ ರೀತಿ ಡಬ್ಲ್ಯೂ ಶೇಪ್ನ ಮಾಡ್ಕೊಂಡಿರೋ ಅಂಥದ್ದು. ಈ ರೀತಿ ಒಂದು ಫೋಲ್ಡ್ ಮಾಡಿ ಉಲ್ಟಾ ಫೋಲ್ಡ್ ಮಾಡಬೇಕು. ಇದು ದೋಸಾ ಫೋಲ್ಡ್ ಇರಲ್ಲ, ಉಲ್ಟಾ ಫೋಲ್ಡ್ ಇರುತ್ತೆ. ನೋಡಿ, ಈ ರೀತಿ ಮಾಡಿ ಸೆಂಟರಲ್ಲಿ ಹಾಕೋತಾ ಬರಬೇಕು. ಆಗ ಇದು ಒಂದು ರೀತಿ ಜಾಸ್ಮಿನ್, ಇದರಲ್ಲೇ ನಾವು ಆರೆಂಜ್ ಕಲರ್ ತೊಗೊಂಡ್ರೆ ಕನಕಾಂಬರ, ಈ ರೀತಿ ಎಲ್ಲ ದಿಂಡು ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇವಾಗ ಹಾಕ್ತಾ ಇದ್ದೀನಿ. ಇದು ಬಂದು 5 ಪೆಟಲ್ಸ್ನ ಹಾಕಬೇಕು ಗ್ರೀನ್ ಕಲರ್ದು. ನೋಡಿದ್ರಲ್ಲ, ನನಗೆ 5 ಪೆಟಲ್ಸ್ ಹಾಕಿದ್ದೀನಿ. ನೋಡಿದ್ರಲ್ಲ, ಇವಾಗ ಇಷ್ಟಾಗಿದೆ. ನೀವು ಇದ್ರದ್ದು ಕೌಂಟಿಂಗ್ ಹೇಗೆ ತೊಗೋತೀರಾ ಅಂದರೆ, ನಿಮ್ಮ ಲೆಂತ್ ನೋಡಿ. ನೀವು ಒಂದು ತುಂಬ ದೊಡ್ಡದು ಸ್ಟೇಜ್ಗೆ ಹಾಕ್ಕೊಳ್ಳೋದಿದ್ರೆ, ನೀವು ಬ್ಯಾಕ್ಗ್ರೌಂಡ್ ತುಂಬ ದೊಡ್ಡದಿದೆ ಅಂತ ಹೇಳಿದ್ರೆ ನಿಮ್ಮ ಒಂದು ಕೌಂಟಿಂಗ್ ಪ್ರಕಾರ ಹಾಕ್ಕೊಳ್ಳಿ. ಬಟ್ ನಾನು ಹೇಳ್ತಾ ಇರೋದು, ಈಗ ಒಂದು ಕೌಂಟಿಂದ ಇನ್ನೊಂದು ಕೌಂಟಿಗೆ ಮಿನಿಮಮ್ 6 ಪೆಟಲ್ಸು ಡಿಫ್ರೆನ್ಸ್ ಇರಬೇಕು. ಪೆಟಲ್ಸ್ ಅಂದರೆ 6 ಕೌಂಟ್. ಈಗ ನಾವು 5 ಪೆಟಲ್ ಹಾಕ್ಬಿಟ್ಟು 1 ಬೀಡ್ಸ್ ಹಾಕ್ತೀವಲ್ವ, ಇದೇ ಥರ ಇನ್ನೂ ಒಂದು ಗಾರ್ಲ್ಯಾಂಡ್ ಅಂದರೆ ನೆಕ್ಸ್ಟು ಹೂವು ಮಾಡ್ತೀವಲ್ಲ, ರೆಡಿ ಮಾಡ್ತೀವಲ್ಲ ಗಾರ್ಲ್ಯಾಂಡು, ಅದಕ್ಕೆ ಇದಕ್ಕಿಂತ 6 ಪೆಟಲ್ಸ್ ಜಾಸ್ತಿ ಹಾಕಬೇಕು. ಅಂದರೆ 6 ಸೆಟ್ ಜಾಸ್ತಿ ಹಾಕ್ತಾ ಹೋಗಬೇಕು. ಆಗ ಒಂದು ಒಳ್ಳೆ ಶೇಪಲ್ಲಿ ಬರುತ್ತೆ. ಬನ್ನಿ ಹಾಗಿದ್ರೆ ಒಂದೊಂದು 5 ಪೆಟಲ್ಸ್ಗೆ ಒಂದೊಂದು ಬೀಡ್ಸ್ ಹಾಕೋತಾ ಮಾಡ್ಕೋತಾ ಹೋಗೋಣ. ನೋಡ್ತಾ ಇದ್ದೀರಲ್ಲ, ಇವಾಗ ನಾನು ಒಂದು ಸೆಟ್ನ ರೆಡಿ ಮಾಡಿದ್ದೀನಿ. ಅಂದರೆ ಈಗ ನಮಗೆ ಒಂದು ಬ್ಯಾಕ್ ಟಾಪ್ ಡೆಕೋರೇಷನ್ಗೆ 9 ಸೆಟ್ ಬೇಕಾಗುತ್ತೆ. ಸೆಂಟರಲ್ಲಿ 1 ಸೆಟ್ ಬೇಕಾಗುತ್ತೆ. ಆಮೇಲೆ ಸೇಮ್ ಇರೋ ಥರನೇ 2 ಸೆಟ್ಟು 4 ಬೇಕಾಗುತ್ತೆ. ಈ ರೀತಿ ನಾನು ಮಾಡ್ತಾ ಇರೋವಂಥದ್ದು. ಈಗ ನಾನು ಸೆಂಟರಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಅದಕ್ಕೆ ನಾನು 19 ಸೆಟ್ ಹಾಕಿದ್ದೀನಿ. ಸೆಟ್ ಅಂದರೆ ಹೇಳೋದ್ನಲ್ಲ, 5 ಪೆಟಲ್ಸ್ಗೆ 1 ಬೀಡ್ಸ್ ಹಾಕಬೇಕು. ಆ ಥರ ಗ್ರೀನ್ ಸೇರಿ 19 ಪೆಟಲ್ಸ್ನ ಹಾಕಿ 19 ಸೆಟ್ನ ಮಾಡಿರೋವಂಥದ್ದು ಫಸ್ಟ್ಗೆ. ಅಂದರೆ ಅದು ಸೆಂಟರ್ ಡ್ರಾಪ್ಗೆ. ಹಾಗೆ ನೆಕ್ಸ್ಟ್ ಮಾಡ್ತೀವಲ್ಲ ಅದಕ್ಕೆ ನಾವು
5 ಕೌಂಟಿಂಗ್ ಜಾಸ್ತಿ ಇಟ್ಕೋಬೇಕಾಗುತ್ತೆ. ಅಂದರೆ 24 ಆರ್ 25 ಹಾಕ್ಕೊಂಡ್ರು ಓಕೆ ನಡೆಯುತ್ತೆ. ಸ್ವಲ್ಪ ಲೆಂತಿಯಾಗಿರುತ್ತೆ. 25 ಪೆಟಲ್ಸ್ನ ಹಾಕಿ ಸೆಟ್ ಮಾಡಬೇಕು. ಅಂದರೆ 25 ಸೆಟ್ ಅಂತ ಹಾಕ್ಬಿಟ್ಟು ಒಂದೊಂದು ಬೀಡ್ಸ್ ಹಾಕ್ಬಿಟ್ಟು ಮಾಡ್ತೀವಲ್ಲ, 25 ಸೆಟ್ ಹಾಕಿ ಅದೇ ಥರ 25 ಸೆಟ್ದು 2 ಹಾರನ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಒಂದು ಸೆಂಟರಲ್ಲಿ ಬರೋದು ಒಂದೇ ಸಾಕಾಗುತ್ತೆ, ಬಟ್ ಆ ಕಡೆ ಈ ಕಡೆ 2 ಬೇಕಾಗುತ್ತಲ್ವ, ಸೇಮ್ ಟು ಸೇಮ್ ಇರಬೇಕು. ಸೊ 25 ಸೆಟ್ಟು ಇನ್ನೂ 2 ಸೆಟ್ನ ನಾವು ಮಾಡ್ಕೋಬೇಕಾಗತ್ತೆ. ಹಾಗೆ ಮತ್ತು ಇನ್ನು 5 ಆ್ಯಡ್ ಮಾಡ್ಕೊಳ್ಳಿ ಅಥವಾ 6ನ ಆ್ಯಡ್ ಮಾಡ್ಕೊಳ್ಳಿ. 30, ಆಮೇಲೆ ನೆಕ್ಸ್ಟು 35, ಈ ಥರ 40. ಈ ರೀತಿ ನಾವು ಸ್ಟೆಪ್ ಬೈ ಸ್ಟೆಪ್ 2 ಸೆಟ್ನ ಮಾಡ್ಕೋಬೇಕಾಗುತ್ತೆ. ಆಗ ಅದು ಒಂದು ಒಳ್ಳೆ ಶೇಪ್ ಬರುತ್ತೆ. ನಿಮಗೆ ದೊಡ್ಡ ಲೆಂತ್ ಜಾಸ್ತಿ ಇರಬೇಕು, ನಮಗೆ ಉದ್ದುದ ಜಾಸ್ತಿ ಇರಬೇಕು ಅಂತ ಹೇಳಿದ್ರೆ ನೀವು ಸ್ಟಾರ್ಟಿಂಗಲ್ಲೇ ನೀವು ಒಂದು 30 ಸೆಟ್ಸ್ನ ಹಾಕೋತಾ ಅದಕ್ಕೆ ನಾವು ಕೌಂಟಿಂಗ್ ತೊಗೊಂಡು 6 ಕೌಂಟಿಂಗ್ ತೊಗೊಂಡು ಮಾಡ್ಕೋಬೋದು. ಅದು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಟೇಬಲ್ ಹಾಕಿ ತುಂಬ ದೊಡ್ಡ ಟೇಬಲ್ ಇದೆ, ಅದನ್ನು ಹಾಕಿ ನಾನು ಲಕ್ಷ್ಮಿನ ಕೂರಿಸ್ತೀನಲ್ವ, ಸೊ ಕಾಣಿಸೋಷ್ಟು ಅಷ್ಟೇ ಮಾಡ್ಕೋತಾ ಇದ್ದೀನಿ. ನಿಮಗೆ ಲೆಂತಿ ಬ್ಯಾಕ್ ಡ್ರಾಪ್ ಬೇಕು ಅಂದರೆ ಅದು ಕೌಂಟಿಂಗಲ್ಲಿ ಜಾಸ್ತಿ ಸೆಟ್ಸ್ನ ಹಾಕ್ಕೊಳ್ಳಿ, ಸರಿ ಹೋಗುತ್ತೆ. ನೋಡ್ತಾ ಇದ್ದೀರಲ್ಲ, ನಾನು ಇಷ್ಟು ಲೆಂತಲ್ಲಿ ಅಷ್ಟೇ ಮಾಡ್ಕೊಂಡಿರೋದು. ಯಾಕಂದರೆ ನನಗೆ ಬ್ಯಾಕ್ ಡ್ರಾಪಲ್ಲಿ ಸೆಂಟರಲ್ಲಿ ಇಷ್ಟು ಸಾಕಾಗುತ್ತೆ. ನಿಮಗೆ ಇನ್ನೂ ಲೆಂತಿಯಾಗಿ ಬೇಕು ಅಥವಾ ತುಂಬ ಜಾಸ್ತಿ ಲೈನ್ಸ್ ಬೇಕು ಅಂದರೆ ನೀವು ಇದರಲ್ಲೇ 6 ಇಲ್ಲ 7 ಕರೆಕ್ಟಾಗಿ 6 ಹಾಕಿದ್ರೆ ಸಾಕಾಗುತ್ತೆ. 6 ಸೆಟ್ ಅಂದರೆ 5ಗೆ 1 ಬೀಡ್ಸ್ ಬರುತ್ತಲ್ಲ, ಆ ರೀತಿ 5 ಬೀಡ್ಸ್ ಬರೋ ಅಷ್ಟು ಒಂದು ಸೆಟ್ ಆಗುತ್ತೆ. ಅದನ್ನು ನೀವು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊತಾ ಹೋಗ್ಬೋದು. ನೋಡ್ತಾ ಇದ್ದೀರಾ, ಇದು ಸೆಂಟ್ರಲ್ಲಿ ಇರೋದಕ್ಕೋಸ್ಕರ ನಾನು ಮಾಡ್ತಾ ಇರೋಂಥದ್ದು. ನೋಡ್ತಾ ಇದ್ದೀರಲ್ಲ, ಈ ಥರ ಬರುತ್ತೆ ಅದು ಸ್ಟೆಪ್ಸಲ್ಲಿ. ಈಗ ಸೆಂಟರಲ್ಲಿ ನಾವು 1 ಮಾಡ್ಕೊಂಡಿದ್ದೀವಿ, ಸೇಮ್ ಕೌಂಟಿಂಗಲ್ಲಿ ಇನ್ನು 2 ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಈಗ ಸೆಂಟರಲ್ಲಿರುವಂಥದ್ದಕ್ಕೆ ನಾನು 19 ಬೀಡ್ಸ್ ಸೆಟ್ ಹಾಕಿರೋದು. ಹಾಗೆ ನೆಕ್ಸ್ಟ್ಗೆ 25 ಸೆಟ್ ಹಾಕಿದ್ದೀನಿ. ಇದೇ ಥರ ಮತ್ತು ಇನ್ನೊಂದು ನೆಕ್ಸ್ಟು 31, ಈ ಥರ 6 ಆರ್ 5 ಪೆಟಲ್ಸು ಕೌಂಟಿಂಗಲ್ಲಿ ಜಾಸ್ತಿ ಹಾಕೋತಾ ಹೋಗಿ. ಈಗ ರೆಡಿ ಮಾಡೋಣ ಹೇಗಿದೆ ಅಂತ ಹೇಳಿ ನಿಮಗೆ ಫೈನಲ್ ತೋರಿಸ್ತೀನಿ. ನಾನು ಬಂದು ಸೆಂಟರಲ್ಲಿ 1 ಹಾಕ್ಬಿಟ್ಟು ಆ ಕಡೆ ಈ ಕಡೆ 4 ಬರಬೇಕು, ಆ ಥರ 9 ಸೆಟ್ನ ನಾನು ರೆಡಿ ಮಾಡ್ಕೊಂಡಿರೋಂಥದ್ದು. ಹಾಗೆ ಇನ್ನೊಂದು ಇನ್ಫಾರ್ಮೇಷನ್ ನಿಮಗೆ ಹೇಳ್ತಾ ಇದ್ದೀನಿ. ಈಗ ಮೈಸೂರಲ್ಲಿರೋ ಅವೈಲೇಬಲ್ ಇರ್ತಾರಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ, ಯಾರಿಗಾದ್ರೂ ನಾನು ಮಾಡ್ತಾ ಇರೋ ಗಾರ್ಲ್ಯಾಂಡ್ನ ನಿಮಗೆ ಮಾಡೋಕ್ಕಾಗದೇ ಇದ್ದು ಅಕಸ್ಮಾತ್ ನೀವು ಇದನ್ನು ಇಷ್ಟ ಆಗಿದ್ರೆ ನಾನು ಸೇಲ್ ಕೂಡ ಮಾಡ್ತಾಯಿದ್ದೀನಿ. ಅಂದರೆ ಈಗ ಅವರು ಹಾಗೆ ಪೆಟಲ್ಸ್ ಎಲ್ಲ ತೊಗೊಂಡು ಮನೆಯಲ್ಲೇ ಮಾಡ್ತಾಯಿದ್ದಾರೆ. ಸೊ ಯಾರಿಗಾದ್ರೂ ಸೇಲ್ಗೆ ಬೇಕು ನಮಗೆ ಇದು ಅಂತ ಹೇಳಿದ್ರೆ ನಾನು ನಿಮಗೆ ಹೇಳ್ತೀನಿ, ನೀವು ಕಮೆಂಟ್ ಮಾಡಿ, ನಾವು ಸೇಲಲ್ಲೇ ತೊಗೋತೀವಿ, ನಮಗೆ ಮಾಡೋಕ್ಕಾಗಲ್ಲ, ನಮಗೆ ಈ ಥರ ಎಲ್ಲ ಅವೈಲೇಬಲ್ ಇಲ್ಲ ಅಂತ ಹೇಳಿದ್ರೆ ನಾನು ನಿಮಗೆ ಸೇಲ್ಗೂ ಕೊಡ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿ ಒಂದು ಬ್ಯಾಕ್ ಡ್ರಾಪ್ ಡೆಕೋರೇಷನ್ಗೆ ಬೇಕಾಗಿರೋವಂಥ ಫ್ಲವರ್ನ ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಹಾಗೆ ಯಾರಿಗಾದರೂ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಇನ್ನಷ್ಟು ಗಾರ್ಲ್ಯಾಂಡ್ಸ್ಗಳ ಹೊಸದಾಗಿರೋಂಥ ಯೂನಿಕ್ ಡಿಸೈನ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನನ್ನ ಮುಂದಿನ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈ ಒಂದು ಬ್ಯಾಕ್ ಡ್ರಾಪ್ ಡೆಕೋರೇಷನು ಈಗ ಗಣೇಶ ಹಬ್ಬ ಬಂತು, ಅದಕ್ಕೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.